ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಮ್ಮ ಸಮಾಜದಲ್ಲಿ ಈ ವಾತಾವರಣದಲ್ಲಿ ಎಂತೆಂಥ ಕಚಡಾ ಮನಸ್ಥಿತಿಯ ಜನಗಳು ಇರ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಉದಾಹರಣೆ. ಕೆಲವೊಂದು ಬೆಳಕಿಗೆ ಬಂದಿರ್ತವೆ, ಕೆಲವೊಂದು ಬೆಳಕಿಗೆ ಬರದೆ ಹಾಗೇ ಮಾಯ ಆಗ್ಬಿಟ್ಟಿರ್ತವೆ. ಸೊ ಈತನ ಕನಸಿನಲ್ಲಿ ಯೇಸು ಕ್ರಿಸ್ತ ಅವರು ಬಂದು ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ಇದ್ದಕ್ಕಿದ್ದಾಗೆ ಬೆಳಗಿನ ಜಾವನೆ ಹೋಗಿ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳ ಪ್ರತಿಮೆ ಏನಿದೆ ಅದನ್ನು ಹಾಳು ಮಾಡಿಬಿಟ್ಟು ಬರ್ತಾನೆ. ಯಾರು ಈತ, ಯಾವ ಕಾರಣಕ್ಕೆ ಹಾಳು ಮಾಡ್ದ, ಅಷ್ಟಕ್ಕೂ ಯೇಸು ಕ್ರಿಸ್ತ ಅವನ ಕನಸಲ್ಲಿ ಬಂದಿದ್ರ, ಎಲ್ಲಿಯವನು ಇವನು, ಇದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಪಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸಮಾಜಕ್ಕೆ ಈ ರೀತಿ ನಡೆದಿರುವಂಥ ಘಟನೆಗಳು ಸ್ವಲ್ಪ ತಲುಪಬೇಕು, ಯಾಕೆಂದರೆ ಈ ರೀತಿ ಘಟನೆಗಳು ಮರುಕಳಿಸಬಾರ್ದು ಅಂತಂದರೆ ಜನ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಅದಕ್ಕೆ ಸಾಧ್ಯವಾದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ಈಗ ಪಕ್ಕದಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ, ಇವನೇ. ಈತನ ಹೆಸರು ಬಂದು ಶಿವ ಕೃಷ್ಣ. ಇವನೊಂಥರ ಹರಿಹರ ಎರಡು ಹೆಸರಲ್ಲೂ ಕೂಡ ಹುಟ್ಟುಬಿಟ್ಟವನೆ. ಬಟ್ ಹೆಸರಿಗೆ ಮಾತ್ರ ಆ ರೀತಿ ಇದ್ದಾನೆ, ಮನಸ್ಸೆಲ್ಲ ವಿಕೃತ. ಸೊ 6 ತಿಂಗಳ ಹಿಂದೆ ಇವನಿಗೆ ಹೃದಯಾಘಾತ ಆಗಿರುತ್ತಂತೆ, ಹಾರ್ಟ್ ಅಟ್ಯಾಕ್ ಆಗಿರುತ್ತಂತೆ. ಆ ಸಂದರ್ಭದಲ್ಲಿ ಇವನನ್ನು ಯೇಸು ಕ್ರಿಸ್ತ ಪವಾಡ ರೂಪದಲ್ಲಿ ಪಾರ್ ಮಾಡಿರ್ತಾರಂತೆ. ಅವನು ಹೇಳ್ಕೊಂಡಿರುವಂಥ ಸ್ಟೇಟ್ಮೆಂಟು. ಮೂಲತಃ ಇವನು ಆಂಧ್ರ ಪ್ರದೇಶ ಕಡೆಯವನು. ಬೆಂಗಳೂರಿಗೆ ಬಂದು ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇರ್ತಾನೆ, ಫುಡ್ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇರ್ತಾನೆ ಬೆಂಗಳೂರಿನಲ್ಲಿ. 6 ತಿಂಗಳ ಹಿಂದೆ ಇವನಿಗೆ ಹೃದಯಾಘಾತ ಆಗುತ್ತೆ. ಅದಾದ ಬಳಿಕ ಜಸ್ಟ್ ಒಂದು 2-3 ತಿಂಗಳ ಹಿಂದೆ ಈ ಬ್ಯಾಡ್ರಳ್ಳಿ ಹತ್ರ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಈ ಫ್ಲೆಕ್ಸ್ಗಳು ಬ್ಯಾನರ್ಗಳನ್ನ ಹಾಕಿರ್ತಾರಲ್ಲ, ಕಲ್ಲಲ್ಲಿ ಹೊಡೆದ್ಬಿಟ್ಟು ಹಾಳು ಮಾಡಿರ್ತಾನಂತೆ ಈ ಹಿಂದೆ ಒಂದ್ಸಲ. ಬಟ್ ಇದ್ದಕ್ಕಿದ್ದಾಗೆ ನವೆಂಬರ್ 30 ಶನಿವಾರ ರಾತ್ರಿ ಇವನ ಕನಸಿನಲ್ಲಿ ಯೇಸು ಕ್ರಿಸ್ತವ್ರು ಬರ್ತಾರಂತೆ. ಬಂದು ಈ ಮೂರ್ತಿಗಳನ್ನು ವಿರೋಧಿಸಬೇಕು, ಮೂರ್ತಿ ಪೂಜೆಯನ್ನು ಅಂತ ಹೇಳಿರ್ತಾರಂತೆ. ಆ ಕಾರಣದಿಂದ ಇವನು ಈ ಗಿರಿನಗರ ಇದೆಯಲ್ಲ, ಬೆಂಗಳೂರಿನ ಗಿರಿನಗರ, ಆ ಆಸುಪಾಸಿನಲ್ಲಿ ವೀರಭದ್ರ ನಗರ ಅಂತಿದೆ. ಸೊ ಆ ವೀರಭದ್ರ ನಗರದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯನ್ನು ಅನಾವರಣ ಮಾಡಿರ್ತಾರೆ, ಅಂದರೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ಆ ಜಾಗದಲ್ಲಿ, ಬಸ್ ಸ್ಟ್ಯಾಂಡ್ ಸಮೀಪದಲ್ಲಿ. ಆ ಪುತ್ಥಳಿಯನ್ನು ಹೋಗಿ ಹೆಚ್ಚು ಕಡಿಮೆ ಮಧ್ಯರಾತ್ರಿ 1:30-2 ಗಂಟೆ ಸಮಯದಲ್ಲಿ ಈ ತಲೆಯ ಭಾಗಕ್ಕೆ ಹೋಗ್ಬಿಟ್ಟು ಕಲ್ಲಲ್ಲಿ ಹೊಡೆದು ವಿರೂಪಗೊಳಿಸುವಂಥದ್ದಂತೆ ಇರುವಂತಹ ಮೂಲ ರೂಪವನ್ನು ಹಾಳು ಮಾಡುವಂಥದ್ದು. ಸೊ ಈ ರೀತಿ ಹಾಳು ಮಾಡಿದ್ದಾನೆ. ಅದಾದ ಬಳಿಕ ಅಲ್ಲಿನ ಸಂಘಟನೆ ಆಗಿರ್ಬೋದು, ಅಥವಾ ಆಟೋದವರಾಗಿರ್ಬೋದು, ಅಥವಾ ಬಸ್ ಸ್ಟ್ಯಾಂಡ್ನವರು ಆಗಿರ್ಬೋದು, ಅಥವಾ ಅಲ್ಲಿನ ನಾಗರಿಕರಾಗಿರ್ಬೋದು, ಅವರೆಲ್ಲರೂ ಕೂಡ ಹೋರಾಟ ಮಾಡಿದ್ಮೇಲೆ ಅಥವಾ ಈ ರೀತಿ ಆಗಿದೆ ಅನ್ನುವಂಥದ್ದು ಬೆಳಕಿಗೆ ಬಂದ ಮೇಲೆ ಪೊಲೀಸರು ಅವನನ್ನು ಹುಡುಕ್ತಾರೆ. ಹೇಗೆ ಹುಡುಕಿದ್ರು ಅಂದರೆ CC ಕ್ಯಾಮ್ರಾ ಮೂಲಕನೂ ಆಗೋ ಈಗ ಹುಡುಕಿರ್ತಾರೆ, ಗೊತ್ತಾಗುತ್ತಲ್ಲ ಇಂಥ ಸೈಕೋಗಳು ಇರ್ತಾರೆ ನಮ್ಮ ಸಮಾಜದಲ್ಲಿ ಅಂತ. ಸೊ ಅದಾದ ಬಳಿಕ ಕಳೆದ 3 ದಿನಗಳ ಹಿಂದೆ ಈತ ಸಿಗ್ತಾನೆ, ಹೇಳ್ತಾನೆ, ನಂಗೆ ಈ ರೀತಿ ಆಗಿತ್ತು, ಈ ರೀತಿ ಕನಸು ಬಂದರು ಯೇಸು ಕ್ರಿಸ್ತ, ಆ ಕಾರಣದಿಂದ ನಾನು ಅದನ್ನು ಡ್ಯಾಮೇಜ್ ಮಾಡಿದ್ದೀನಿ, ಜೊತೆಗೆ ನಾನು ಮಾನಸಿಕವಾಗಿ ಅಂದರೆ ಮೆಂಟಲಿ ನಾನು ಸರಿಯಾಗಿಲ್ಲ, ಆರೋಗ್ಯವಾಗಿ ಸರಿಯಾಗಿಲ್ಲ, ನಾನು ಅಸ್ವಸ್ಥನಾಗಿದ್ದೀನಿ, ಈ ರೀತಿ ಏನೋ ಒಂದು ಸ್ಟೇಟ್ಮೆಂಟನ್ನು ಅವರಿಗೆ ಪಾಸ್ ಮಾಡ್ತಾನಂತೆ. ಅದಾದ ಬಳಿಕ ಪೊಲೀಸರು ಅವನನ್ನು ತಗೊಂಡೋಗಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಿದ್ದಾರೆ. ಅದಾದ ನಂತರ ಐ ಥಿಂಕ್ ಇವತ್ತು ಮೆಡಿಕಲ್ ಚೆಕಪ್ ನಡೆದಿರಬಹುದು, ಅವನ ಆರೋಗ್ಯ ಸ್ಥಿತಿ ಆಗಿರ್ಬೋದು ಅಥವಾ ಅವನ ಮೆಂಟಲಿ ಸ್ಥಿತಿ ಆಗಿರ್ಬೋದು ಅನ್ನೋಂಥದ್ದು ಬರಬಹುದು ಇವತ್ತು ರಿಪೋರ್ಟು. ಅದಾದ ಬಳಿಕ ಏನು ಕ್ರಮ ಕೈಗೊಳ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕು. ಸೊ ಈಗ ಸಮಾಜಕ್ಕೆ ಅಥವಾ ಪೊಲೀಸರಿಗೆ ನಾವೇನು ಹೇಳ್ಬಹುದು, ಈಗ ಅವ್ನು ಮಾಡ್ದ, ಯೇಸು ಕ್ರಿಸ್ತ ಕನ್ಸಲ್ಲಿ ಬಂದಿರೋದವನು ಗೊತ್ತು, ಈ ರೀತಿ ಹೃದಯಾಘಾತ ಆಗಿರೋದು ಗೊತ್ತು, ಅದಾದ ಬಳಿಕ ಅವನು ಎಚ್ಚೆತ್ಕೊಂಡಿರೋದು ಗೊತ್ತು, ಇತ್ತೀಚೆಗೆ ಅವ್ನು ಕೆಲಸ ಮಾಡ್ತಿರೋದವನು ಗೊತ್ತು. ಇದೆಲ್ಲ ಗೊತ್ತಿರೋ ಅಂಥವನು ನಿಮ್ಮ ಹತ್ರ ಕೊಡುವಂಥ ಸ್ಟೇಟ್ಮೆಂಟು, ನಾನು ಆರೋಗ್ಯವಾಗಿ ಸರಿ ಇಲ್ಲ, ಮಾನಸಿಕವಾಗಿ ನಾನು ಮೆಂಟಲಿ ಸರಿ ಇಲ್ಲ, ಏನು ಹೇಳ್ತಾರೆ ಅದು ಸೈಕೋಗಳಾಗಿರ್ಬೋದು ಅಥವಾ ಮೆಂಟಲಿ ಡಿಸ್ಟರ್ಬ್ಡ್ ಆಗಿರ್ಬೋದು, ಈ ರೀತಿ ಅಂತ ಹೇಳ್ಕೊಂಡವನೆ. ಸೊ ಆ ಕಾರಣದಿಂದ ನೀವು ಅವನನ್ನು ಆಸ್ಪತ್ರೆಗೆ ಕಳಿಸಿದಿರಿ, ಮೆಡಿಕಲ್ ಚೆಕಪ್ ಮಾಡಿಸ್ತಿದ್ದೀರಿ, ಓಕೆ. ಅದಾದ ಬಳಿಕ ನೆಕ್ಸ್ಟ್ ಏನು, ಇಲ್ಲೇ ನಮ್ಮ ಬೆಂಗಳೂರಿನಲ್ಲೇ ಚಿಕಿತ್ಸೆ ಕೊಡಿಸ್ತೀರ ಅವನಿಗೆ ಮೆಂಟಲಿ ಏನಾರಾಗಿದ್ರೆ, ಅಥವಾ ಇಲ್ಲೇ ಬೆಂಗಳೂರಿನಲ್ಲಿ ಯಾವ್ದಾರ ಜೈಲಲ್ಲಿ ಇರಿಸ್ಕೊಂಡು ಜನ ಕಟ್ಟುವಂತಹ ತೆರಿಗೆ ಹಣದಲ್ಲಿ ಬರುವಂಥದ್ರಲ್ಲಿ ಜೈಲಲ್ಲಿ ಊಟ ಹಾಕ್ಬಿಟ್ಟು ಅವನನ್ನು ಕೂರಿಸ್ಕೊಳ್ತೀರಾ ಗೊತ್ತಿಲ್ಲ. ಈ ರೀತಿ ಎಷ್ಟೋ ಜನ ದುಡಿಯೋದಕ್ಕೆ ಅಂತ ಬರ್ತೀರಿ, ಬಂದವರು ತಾವಾಯಿತು ತಮ್ಮ ಕೆಲಸ ಆಯಿತು, ಬದುಕೋದೆಷ್ಟು ಅದನ್ನು ನೋಡ್ಕೊಂಡು ಹೋಗ್ಬೇಕು ಹೊರತು ಇಲ್ಲಿನ ಸಂಪತ್ತಾಗಿರ್ಬೋದು, ಇಲ್ಲಿನ ಗೌರವ ಆಗಿರ್ಬೋದು, ಇಲ್ಲಿನ ಪ್ರತಿಷ್ಠೆ ಆಗಿರ್ಬೋದು, ಅಥವಾ ನಾವು ಇಲ್ಲಿ ಪೂಜಿಸುವಂತಹ ಹಿರಿಯರಾಗಿರ್ಬೋದು, ಅಥವಾ ನಾವು ಇಲ್ಲಿ ಆರಾಧಿಸುವಂತಹ ಎಷ್ಟೋ ದೊಡ್ಡ ದೊಡ್ಡವರಿದ್ದಾರೆ ಅಂಥವರ ಒಂದು ಪ್ರತಿಮೆ ಆಗಿರ್ಬೋದು, ಅಥವಾ ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ನಾಶಪಡಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾವು ಕನ್ನಡಿಗರು ಸುಮ್ಮನೆ ಇರೋದಿಲ್ಲ ಅನ್ನೋದು ಒಂದು ಎಚ್ಚರಿಕೆ ನಿಮ್ಗಳಿಗೆ. ಬರ್ತೀರಿ ಹೊರಗಡೆಯಿಂದ, ದುಡಿರಿ, ತಿನ್ನಿ, ಗಳಿಸಿ, ಸಂಪಾದನೆ ಮಾಡಿ ಹೋಗಿ ಬದುಕಿ. ಅದನ್ನು ಬಿಟ್ಟು ಯಾರೋ ಕನ್ಸಲ್ಲಿ ಬಂದು ಹೇಳಿದ್ರು, ಇನ್ಯಾರೋ ಬಂದು ಇನ್ನೊಂದು ಹೇಳಿದ್ರು ಅಂತ ಅಂದ್ಕೊಂಡು ಏನಾರು ಈ ರೀತಿ ಘಟನೆಗಳು ನಡೆದ್ರೆ ಕನ್ನಡಿಗರು ಯಾವ ಕಾರಣಕ್ಕೂ ಸುಮ್ಮನಿರಲ್ಲ. ಅಷ್ಟಕ್ಕೂ ಯೇಸು ಕ್ರಿಸ್ತ ಆಗಿರ್ಬೋದು ಅಥವಾ ಅಲ್ಲ ಆಗಿರ್ಬೋದು, ಎಲ್ಲರನ್ನೂ ಕೂಡ ನಾವು ಗೌರವಿಸ್ತೀವಿ. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ದೇವಸ್ಥಾನಗಳು ಸಿಕ್ಕರು ಅಷ್ಟೇ ಕೈ ಮುಗಿಯಲ್ಲ, ನಾವು ತಲೆಬಾಗಿ ಹೃದಯಕ್ಕೆ ಹಿಂಗೆ ನಮಸ್ಕಾರ ಮಾಡ್ತೀವಿ. ಅದು ಯಾವ ದೇವಸ್ಥಾನದಾಗಿರಲಿ ಗೌರವ. ಯೇಸು ಕ್ರಿಸ್ತ ಅವರು ಇವ್ನ ಕನ್ಸಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ, ಹಂಗಾರೆ ಯೇಸು ಬಂದ್ಬಿಟ್ಟು ಇವ್ನ ಕನ್ಸಲ್ಲಿ ಇನ್ನೊಂದು ಧರ್ಮವನ್ನು ಹಾಳು ಮಾಡುವಂತ ಯಾರಾದರೂ ಹೇಳ್ಕೊಡ್ತಾರಾ? ಅಷ್ಟಕ್ಕೂ ನಾವು ಯೇಸುವನ್ನು ಗೌರವಿಸ್ತೀವಿ. ಅಪ್ಪಿತಪ್ಪಿ ಇವ್ನ ಕನ್ಸಲ್ಲಿ ಬಂದು ಅವ್ರು ಆ ರೀತಿ ಹೇಳಿದ್ದಿದ್ರೆ ಅವ್ರನ್ನ ಹೇಗೆ ಗೌರವಿಸೋದಕ್ಕೆ ಸಾಧ್ಯ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ? ಸೊ ದಯವಿಟ್ಟು ಇವನಿಗೇನಾದರೂ ಆಸೆ ಇದ್ದರೆ
ಕನ್ವರ್ಟ್ ಆಗೋಗಿ ಸಾಯ್ಲಿ, 6 ತಿಂಗಳಿದ್ದವ್ರು 1 ವರ್ಷ ಪೂರ್ತಿ ಸಾಯ್ಲಿ, ಅವ್ರ ಜೊತೆ ಇರಲಿ, ಬದುಕಲಿ, ಅವ್ರವ್ರ ಹಣೆ ಬರೋದು, ಅವ್ರವ್ರಿಗೆ ಇರೋವಂಥ ಸ್ವಾತಂತ್ರ್ಯ. ಅದನ್ನು ಬಿಟ್ಟು ನಾನು ಇನ್ನೊಂದು ಧರ್ಮದಲ್ಲಿದ್ದೀನಿ, ಇನ್ನೊಂದು ಧರ್ಮಕ್ಕೆ ನಾನು ಅವಲಂಬಿತನಾಗಿದ್ದೀನಿ, ಇನ್ನೊಂದು ಧರ್ಮವನ್ನು ನಾನು ಜಾಸ್ತಿ ಅದೆಂಥದ್ದು ಹೇಳ್ತಾರಲ್ಲ ಅದು ಮನವೊಲಿಸ್ತಾ ಇದ್ದೀನಿ, ಅಥವಾ ಅದ್ರ ಮೇಲೆ ಜಾಸ್ತಿ ನನಗೆ ಆಸೆಗಳಾಗ್ತಾ ಇದೆ ಅನ್ನೋವಂಥದ್ದು ಬಂದರೆ ಸಾಯ್ರಿ, ಹೋಗಲಿ, ಇನ್ನೇನೋ ಮಾಡ್ಕೊಳ್ಳಿ. ಅದನ್ನು ಹೊರತುಪಡಿಸಿ ಇರುವಂತಹ ಮೂಲ ಧರ್ಮ ಆಗಿರ್ಬೋದು ಅಥವಾ ನಮ್ಮ ಧರ್ಮ ಆಗಿರ್ಬೋದು ಅದಕ್ಕೆ ನಾಶಪಡಿಸೋದಕ್ಕೆ ಪ್ರಯತ್ನ ಪಟ್ಟರೆ ಕನ್ನಡಿಗರಾಗಿರ್ಬೋದು ಅಥವಾ ಹಿಂದೂಗಳಾಗಿರ್ಬೋದು ಯಾರೂ ಕೂಡ ನಿಮ್ಮನ್ನು ಕ್ಷಮಿಸಲ್ಲ. ಅದ್ರ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯೇ ಇರ್ತವೆ. ದಯವಿಟ್ಟು ಬರ್ತೀರಿ, ತಿನ್ನಿ, ಉಣ್ಣಿ, ಒಯ್ತಾರೆ ನಿಮ್ಮ ಕೆಲಸ ಮುಗಿಸ್ಕೊಂಡು. ಅದನ್ನು ಬಿಟ್ಟು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಕೊಂಡು ಇನ್ಯಾರೋ ಕನ್ಸಲ್ ಬಂದರು, ಇನ್ನೇನೋ ಹಂಗೆ ಮಾಡಿ ಅಂದರು, ಹಿಂಗೆ ಮಾಡಿ ಅಂದರು, ಅದಕ್ಕೆ ನಾನು ಹೊಡೆದಾಗ್ತೆ, ಅದಕ್ಕೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಹೊಡ್ಕೊಂಡು ಸಾರಿ ನಿಮ್ಮ ಮನೆಗಳಲ್ಲಿ ಹೋಗ್ಬಿಟ್ಟು ನಿಮ್ಮ ಸ್ಟ್ಯಾಚುಗಳು ಕಟ್ಕೊಂಡು ನಿಮ್ದು ಇನ್ನೇನೋ ಮಾಡ್ಕೊಂಡು ಹೋಗಿ ಕೇಳಿಲಿ. ಯಾಕೆ ಯೇಸು ಕ್ರಿಸ್ತ ಅವ್ರದ್ದು ಪ್ರತಿಮೆಗಳಿಲ್ವಾ? ಚರ್ಚಿನ ಮುಂಭಾಗದಲ್ಲೇ ದೊಡ್ಡದಾಗಿ ಶಿಲೆಗಳಿರ್ತವೆ, ಅವ್ರ ಪ್ರತಿಮೆ ಇದೆ, ಅದೆಲ್ಲವೂ ಕೂಡ ಪ್ರತಿಮೆಗಳಲ್ವಾ? ಸೊ ಕೊಡುವಂಥ ಸ್ಟೇಟ್ಮೆಂಟ್ಗಳು ಅಥವಾ ಇವನೀಗ ಮೂಲತಃ ಇವನ ಹೆಸರು ತೊಗೊಂಡ್ರೆ ಶಿವ ಕೃಷ್ಣ ಹಿಂದೂ ಧರ್ಮದವನೇ ಆಗಿದ್ದಾನೆ. 6 ತಿಂಗಳಿಂದ ಅದು ಯಾರು ಇವನನ್ನು ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಅಥವಾ ಇವನೇ ಚೇಂಜ್ ಆಗೋಗಿದ್ದಾನೋ ಗೊತ್ತಿಲ್ಲ. ಸೊ ಮಾಡಿದ್ದು ಇಲ್ಲಿ ಒಂದು ಅನಾಚಾರ. ಸೊ ಸಾಧ್ಯವಾದಷ್ಟು ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ನಮ್ಮ ಸರ್ಕಾರದವರು ಇಂಥದ್ದನ್ನು ಗಮನಿಸಬೇಕು. ಬರೀ ರಾಜಕಾರಣ ಮಾಡಿಕೊಂಡು ಅಲ್ಲೇನೋ ಇನ್ನೇನೋ ಮಾಡಿಕೊಂಡು ಇಲ್ಲೇನೋ ಇನ್ನೇನೋ ಮಾಡಿಕೊಂಡು ಇಂಥವ್ರನ್ನೆಲ್ಲ ತಂದು ಇಲ್ಲಿ ಆಶ್ರಯ ಕೊಡ್ಕೊಂಡು, ಊಟ ಕೊಡ್ಕೊಂಡು, ಜಾಗ ಕೊಡ್ಕೊಂಡು, ಕೆಲಸ ಕೊಡ್ಕೊಂಡು, ಅವ್ರಿಗೆ ಇಲ್ಲೇ ಮದುವೆ ಮಾಡ್ಕೊಳ್ಳೋದಕ್ಕೆ ಅವಕಾಶನೂ ಕೊಡ್ಕೊಂಡು, ಇಲ್ಲೇ ಬೆಂಗಳೂರಲ್ಲಿ ಸ್ವಂತ ಮನೆ ಕಟ್ಕೊಂಡು ಬದುಕೋದಕ್ಕೂ ಅವಕಾಶ ಕೊಡ್ಕೊಂಡು ನಮ್ಮದು ನಾವೇ ಹಾಳು ಮಾಡಿಸ್ಕೊಳ್ಳೋಂಥ ಪರಿಸ್ಥಿತಿ ನಾವು ತಂದಿಟ್ಟಿದ್ದೀವಿ. ದಯವಿಟ್ಟು ಸಾಧ್ಯವಾದರೆ ಇವನನ್ನು ಆದಷ್ಟು ಬೇಗ ಗಡೀಪಾರು ಮಾಡಿ ಬೆಂಗಳೂರಿಗಾಗಲಿ ಅಥವಾ ಕರ್ನಾಟಕಕ್ಕಾಗಲಿ ಇಂಥವ್ರು ಕಾಲಿಡಬಾರ್ದು. ಇಂಥ ಕಚಡ ಮನಸ್ಥಿತಿ ಇರೋಂಥವ್ರು ಎಲ್ಲರೂ ಸಾಯ್ಲಿ, ಅವ್ರೂರಲ್ಲಿ ಅವರೇ ಬುದ್ಧಿ ಕಲಿಸ್ಕೊಳ್ತಾರೆ ಇಂಥವ್ರನ್ನ ಅಂತ ಕೇಳ್ಕೊಳ್ತಾ ವಿಡಿಯೋ ಮನೇಲಿ ಮುಗಿಸ್ತಾ ಇದ್ದೀನಿ. ಸಾಧ್ಯವಾದರೆ ಇದನ್ನು 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮನೇಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. 30ನೇ ತಾರೀಕು ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ವೀರಭದ್ರ ನಗರ್ನಲ್ಲಿ ಗಣ್ಯ ವ್ಯಕ್ತಿಗಳಾದ ಶಿವಕುಮಾರ ಸ್ವಾಮೀಜಿಗಳ ಒಂದು ಪುತ್ಥಳಿಗೆ ಒಬ್ಬ ವ್ಯಕ್ತಿ ರಾತ್ರಿ 1:30 ಸುಮಾರಿಗೆ ಒಂದು ಉದ್ದವಾದ ಕೋಲ್ ರೂಪದಲ್ಲಿರೋ ಒಂದು ಇದನ್ನ ತಗೊಂಡು ಅದಕ್ಕೆ ಜಖಂಗೊಳಿಸಿರೋ ಕುರಿತು ಒಂದು ಪ್ರಕರಣ ದಾಖಲಾಗಿದೆ. ಪ್ರಕರಣವನ್ನು ಭೇದಿಸುವಲ್ಲಿ ನಮ್ಮ ಗಿರಿನಗರ ಪೊಲೀಸ್ ಠಾಣೆಯ ತಂಡವು ಉತ್ತಮ ಕೆಲಸ ಮಾಡಿದ್ದು, ಆರೋಪಿ ಒಬ್ಬ 37 ವರ್ಷದ ಆಂಧ್ರ ಪ್ರದೇಶ ಮೂಲದ ಬೆಂಗಳೂರು ನಿವಾಸಿಯಾಗಿರ್ತಾನೆ. ಅವನನ್ನು ಮಾನ್ಯ ನ್ಯಾಯಾಲಯಕ್ಕೆ ನಿನ್ನೆ ವಿಚಾರಣೆಗೊಳಪಡಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿ ಇರ್ತಾನೆ. ಸರ್, ಅದೇ ಕರ್ತವ್ಯನ ಯಾಕೆ ಸರ್ ಅವನು ವಿರೂಪಗೊಳಿಸಿದ ಕಾರಣವಾಗಿ ನಾವು ವಿಚಾರಣೆ ಮಾಡಿದಾಗ ಮೇಲ್ನೋಟಕ್ಕೆ ಇದುವರೆಗೂ ನಮಗೆ ಕಂಡು ಬಂದಿರೋದು, ಅವನು ಆ ಟೈಮ್ನಲ್ಲಿ ನಾನು ಮಾನಸಿಕವಾಗಿ ಸರಿಗಿರಲಿಲ್ಲ ಅಂತ ಹೇಳ್ಕೊತಾನೆ. ಅದಾಗಿಯೂ ನಾವು ವೈದ್ಯಕೀಯ ಪರೀಕ್ಷೆಗೆ ಮತ್ತು ವೈದ್ಯಕೀಯ ವರದಿಗಳಿಗೆ ಅಪೇಕ್ಷೆ ಮಾಡ್ತಾಯಿದ್ದೀವಿ. ಅಪೇಕ್ಷೆ ತಕ್ಕ ಹಾಗೆ ವರದಿ ಬಂದರೆ ತನಿಖೆ ನಮ್ಮ ಮುಂದುವರಿಯುತ್ತದೆ. ಆರೋಪಿ ಇನ್ನೆಲ್ಲ ಸರ್ ಏನು ಕೆಲಸ ಮಾಡ್ತಿದ್ದ, ಇಲ್ಲಿ ಏನು ಮಾಡ್ತಿದ್ದ?